ಮುಡಾ ಹಗರಣದ ಬಿಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಮೊನ್ನೆಯಷ್ಟೇ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು. ಈಗ ಮತ್ತೊಂದು ರೀತಿಯಾದಂತಹ ಸುದ್ದಿ ಬರ್ತಾ ಇದೆ. ಮುಡಾ ಪ್ರಕರಣದಲ್ಲಿ ಏನಾಗಿದೆ, ಮುಡಾ ಪ್ರಕರಣದಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಸಿಎಂಗೆ ವೈಟ್ನರ್ ದಾಖಲೆ ಈಗ ಸಂಕಷ್ಟವನ್ನ ತಂದಿಡುತ್ತಾ? ಸಿಎಂಗೆ ವೈಟ್ನರ್ ದಾಖಲೆ ಸಂಕಷ್ಟವನ್ನ ತಂದಿಡುತ್ತಾ? ಸಿಎಂ ಪತ್ನಿಗೆ ಮುಡಾ 14 ಸೈಟ್ ಹಂಚಿಕೆಯ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ. ನಾಪತ್ತೆಯಾಗಿದ್ದ ವೈಟ್ನರ್ ಹಾಕಿದ ದಾಖಲೆ ಪತ್ತೆಯಾಗಿದೆ. ರಾಜ್ಯಪಾಲರಿಗೆ ಸಿಎಂ ನೀಡಿದ ಉತ್ತರದಲ್ಲೂ ಕೂಡ ನಾಪತ್ತೆಯಾಗಿತ್ತು. ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ನಲ್ಲೂ ಕೂಡ ವೈಟ್ನರ್ ದಾಖಲೆ ನಾಪತ್ತೆಯಾಗಿತ್ತು. ಈಗ ಕೋರ್ಟ್ಗೆ ಹಾಕಿರುವಂತಹ ರಿಟ್ ಅರ್ಜಿಯಲ್ಲಿ ದಿಢೀರ್ ಅಂತ ಪತ್ತೆಯಾಗಿದೆ. ಆ ವೈಟ್ನರ್ ದಾಖಲೆಯಿಂದ ಸಿಎಂ ಸಂಕಷ್ಟ ಶುರು ಅಂತ ಹೇಳ್ತಾ ಇದ್ದಾರೆ. ಮುಡಾ ಹಗರಣದ ಬಿಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಸಿಎಂಗೆ ವೈಟ್ನರ್ ದಾಖಲೆಯೇ ಬಹಳ ದೊಡ್ಡ ಸಂಕಷ್ಟವನ್ನು ತಂದಿಡುತ್ತಾ? ಕಾರಣ ಮುಖ್ಯಮಂತ್ರಿಗಳು ಮೊದಲನೇ ಆರೋಪಿಯಾಗಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಪತ್ನಿಗೆ ನೀಡಿದಂಥ ಮುಡಾ 14 ಸೈಟ್ ಹಂಚಿಕೆ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಆ ತನಿಖೆ ಎರಡು ರೀತಿಯಲ್ಲಿ ನಡೀತಾ ಇದೆ. ಒಂದು ಲೋಕಾಯುಕ್ತವು ಕೂಡ ತನಿಖೆ ನಡೆಸ್ತಾ ಇದೆ, ಇಡಿ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಅಲ್ಲಿ ವೈಟ್ನರ್ ಬಳಸಿರುವಂಥದ್ದೇನಿದೆ ಈ ದಾಖಲೆ, ಇಲ್ಲಿಯವರೆಗೂ ಕೂಡ ಅದು ಮೂಲ ದಾಖಲೆ ಸಿಕ್ಕಿರಲಿಲ್ಲ, ನಾಪತ್ತೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅದರ ಒರಿಜಿನಲ್ ಕಾಪಿ ಎಲ್ಲಿದೆ ಅದನ್ನು ಹುಡುಕುವಂಥ ಪ್ರಯತ್ನಗಳು ನಡೆದಿತ್ತು. ಈಗ ಫೈನಲಿ ಸಿಕ್ಕಿದೆ. ಕೋರ್ಟ್ಗೆ ಹಾಕಿರುವಂಥ ರಿಟ್ ಅರ್ಜಿಯಲ್ಲಿ ಇದು ದಿಢೀರ್ ಅಂತ ಪತ್ತೆಯಾಗಿದೆ. ರಿಟ್ ಪಿಟಿಷನಲ್ಲೂ ಕೂಡ ವೈಟ್ನರ್ ದಾಖಲೆ ನಾಪತ್ತೆ ಆಗೋಗ್ಬಿಟ್ಟಿತ್ತು. ಸೊ ಆ ವೈಟ್ನರ್ ದಾಖಲೆಯಿಂದನೇ ಈಗ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಶುರು ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಫೈನಲಿ ವೈಟ್ನರ್ ಹಾಕಿದಂತಹ ದಾಖಲೆ ಮೂಲ ಪ್ರತಿ ಈಗ ಲಭ್ಯವಾಗಿರೋದ್ರಿಂದ ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳಿಗೆ ಇದು ಸಂಕಷ್ಟವನ್ನ ತಂದಿಡುತ್ತೆ? ಅರುಣ್, ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕೊಟ್ಟಂಥ ಉತ್ತರದಲ್ಲಿ ಈ ವೈಟ್ನರ್ನ ಕಾಪಿ ಇರಲಿಲ್ಲ. ಎರಡನೇದಾಗಿ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ರಿಟ್ ಪಿಟಿಷನಲ್ಲೂ ಕೂಡ ಈ ಕಾಪಿ ಇರಲಿಲ್ಲ. ಆದರೂ ಕೂಡ ಈ ವಿಚಾರದ ಬಗ್ಗೆ, ವೈಟ್ನರ್ ವಿಚಾರದ ಬಗ್ಗೆ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾಯಿದ್ರು. ಈ ವೈಟ್ನರ್ ಏನಿದೆ ಇದೇ ಬಹಳ ಮುಖ್ಯವಾದಂತಹ ಸಾಕ್ಷಿ. ಯಾಕೆಂದರೆ ನಿರ್ದಿಷ್ಟವಾಗಿ ಇಂಥದ್ದೇ ಜಾಗದಲ್ಲಿ ನಮಗೆ ಕೊಡಬೇಕು ಅನ್ನುವಂತಹ ದಾಖಲೆ ಅದರಲ್ಲಿ ಇದೆ. ಹಾಗಾಗಿ ಅದಕ್ಕೆ ವೈಟ್ನರ್ ಹಾಕಿದ್ರು ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಆರೋಪ ಆಗಿತ್ತು. ಆದರೂ ಕೂಡ ಕಾನೂನಿನ ಹೋರಾಟದಲ್ಲಿ ಇದನ್ನು ಮುನ್ನೆಲೆಗೆ ಮುಖ್ಯಮಂತ್ರಿಗಳು ತಂದಿರಲಿಲ್ಲ. ಆದರೆ ಈಗ ಕೋರ್ಟ್ಗೆ ಹಾಕಿರುವಂತಹ ರಿಟ್ ಅಪೀಲ್ನಲ್ಲಿ, ಹೈಕೋರ್ಟ್ಗೆ ಹಾಕಿರುವಂತಹ ರಿಟ್ ಅಪೀಲ್ನಲ್ಲಿ ಈ ಒಂದು ಡಾಕ್ಯುಮೆಂಟನ್ನು ಮುಖ್ಯಮಂತ್ರಿಗಳು ಹಾಕಿದ್ದಾರೆ. ಯಾವ ರೀತಿಯಾದ ಸಂಕಷ್ಟ ಅಂತ ಅಂದರೆ ಅರುಣ್, ಈಗ ಈ ವೈಟ್ನರ್ಗೆ ಕಾರಣ ಏನು? ಈ ವೈಟ್ನರ್ ಯಾವ ಸಂದರ್ಭದಲ್ಲಿ ಹಾಕಲಾಗಿತ್ತು? ಈ ವೈಟ್ನರ್ ಹಿಂದಿನ ಅಕ್ಷರಗಳು ಏನು ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಕೋರ್ಟ್ಗೆ ಹೇಳಬೇಕಾಗುತ್ತೆ. ಅಸಲಿಗೆ ವೈಟ್ನರ್ನ ಹಾಕಿರುವಂತಹ ದಾಖಲೆ ಉದ್ದೇಶ ಏನು ಮತ್ತು ಇದನ್ನು ಯಾವ ಕಾರಣಕ್ಕೋಸ್ಕರವಾಗಿ ಇದನ್ನು ವೈಟ್ನರ್ ಯಾವ ಸಂದರ್ಭದಲ್ಲಿ ಹಾಕಿದ್ರು, ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗುತ್ತೆ. ಅಂದರೆ ಮುಖ್ಯಮಂತ್ರಿಗಳ ವಕೀಲರು ಉತ್ತರ ಕೊಡಬೇಕಾಗುತ್ತೆ. ಸಹಜವಾಗಿ ಅದಕ್ಕೆ ಕೌಂಟರ್ ಆಗಿ ದೂರುದಾರರ ಪರವಾದಂಥ ವಕೀಲರು ಕೂಡ ಕೊಡ್ತಾರೆ. ಅಲ್ಲಿಗೆ ವೈಟ್ನರ್ನ ದಾಖಲೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ವೈಟ್ನರ್ನ ಹಿಂದಿನ ಪದಗಳೇ ಇಡೀ ಪ್ರಕರಣದ ಟ್ವಿಸ್ಟ್ ಇರುವಂಥದ್ದು. ಯಾಕಂದರೆ ಇರುವಂಥದ್ದು ಮುಖ್ಯಮಂತ್ರಿಗಳ ಇನ್ಫ್ಲೂಯೆನ್ಸ್ ಎಷ್ಟರ ಮಟ್ಟಿಗಿದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದೇ ಗಂಭೀರವಾದಂಥ ಆರೋಪ. ಮತ್ತು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂಥದ್ದೇ ಆ ಆರೋಪಗಳನ್ನ, ಅಂದರೆ ಸರ್ಕಾರಿ ದಾಖಲೆಯಲ್ಲಿ ಇದ್ದಂಥದಕ್ಕೆ ಹೋಗಿ ವೈಟ್ನರ್ ಹಾಕಲಾಗಿದೆ ಅನ್ನುವಂಥದ್ದು ಅವರ ಆರೋಪ ಆಗಿತ್ತು. ಹಾಗಾಗಿ ಅವಕ್ಕೆಲ್ಲದಕ್ಕೂ ಕೂಡ ಅವರು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಇದು ಮುಖ್ಯಮಂತ್ರಿಗಳಿಗೆ ಸಂಕಷ್ಟವನ್ನು ತಂದಿಡ್ತಾ ಇದೆ. ಅರುಣ್. ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.